ನನ್ನ ಫ್ರೆಂಡ್ ಒಬ್ಬಂದು ಗೃಹ ಪ್ರವೇಶ ಇದೆ ತೀರ್ಥಹಳ್ಳಿ ಹತ್ರ, ಅದಕ್ಕಂತ ನಾವು ಇಲ್ಲಿಂದ ಹೊರಟಿದ್ದೀವಿ. ಆಲ್ಮೋಸ್ಟ್ ಇವಾಗ 10:45 ಟೈಮು. ನಾನು ನನ್ನ ಫ್ರೆಂಡ್ ಈ ಕಡೆಯಿಂದ ಬಂದಿದ್ದೀವಿ, ಇನ್ನೊಬ್ಬ ಫ್ರೆಂಡ್ ಅಲ್ಲಿ ದಾಸರಳ್ಳಿಲಿ ಸಿಗ್ತಾನೆ. ಸೊ ನಾವು ಮೆಟ್ರೋಯಿಂದ ಈ ಕಡೆಯಿಂದ ಬರ್ತಿದ್ದೀವಿ, ಅವ್ನು ಅಲ್ಲಿಗೆ ಡೈರೆಕ್ಟಾಗಿ ಬರ್ತಾನೆ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಫೈನಲಿ ಬೋರ್ಡೆಡ್ ಇಂಟು ಮೆಟ್ರೋ. ಅಲ್ಲಿ ನಮ್ಮ ಫ್ರೆಂಡ್ನ ಪಿಕ್ ಮಾಡ್ಕೊಂಡು ಹಂಗೆ ಹೋಗ್ಬಿಡೋಣ ಬನ್ನಿ. ಸೊ ಇವಾಗ ನನ್ನ ಫ್ರೆಂಡ್ ಇಲ್ಲಿ ಜಾಯ್ನ್ ಆಗಿದ್ದಾನೆ ಯಶವಂತಪುರದಲ್ಲಿ. ನಾವು ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂದ್ಬಿಟ್ಟು KFC ಕರ್ಕೊಂಬಂದಿದ್ದಾರೆ. ಸೊ KFC ತಿನ್ಕೊಂಡು ಆಮೇಲೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀವಿ. 11:30 ಇರೋ ಟ್ರೈನು, ಈಗಾಗಲೇ 11 o'clock ಆಗಿದೆ. 10 minutes ಕೊಡ್ತಾರೆ ಅಂತ ಕೇಳಿ ಕರ್ಕೊಂಬಂದಿದ್ದಾರೆ, ನೋಡೋಣ ಕೊಡ್ತಾರಾ ಇಲ್ವಾ ಅಂದ್ಬಿಟ್ಟು. ಆ್ಯಕ್ಚುಲಿ ನಮ್ಮದೇ ಲಾಸ್ಟ್ ಆರ್ಡ್ರ್ ಅಂತ ತೊಗೊಂಡಿದ್ದು, ನಾವು ಇನ್ನೊಂದು 2 ನಿಮಿಷ ಲೇಟಾಗಿ ಬಂದಿದ್ರೆ ನಮಗೂ ಇರ್ತಿರಲಿಲ್ಲ. ಸೊ ಫೈನಲಿ 11:30 ರಾತ್ರಿಯಲ್ಲಿ ಈ KFC ಚಿಕನ್ ಬಕೆಟ್ನ ಹಿಡ್ಕೊಂಡು ಹೊರಟಿದ್ದೀವಿ. 11 o'clock ಆಗಿದ್ದರಿಂದ ಇಲ್ಲಿ ಟೇಕ್ ಅವೇ ಮಾತ್ರ ಕೊಡ್ತಿದ್ದು. ಸೊ ಟ್ರೈನಲ್ಲಿ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಎತ್ಕೊಂಡ್ಬಂದ್ವಿ. ನಾನು ತಂದಿದ್ದೀನಿ ಬೆಡ್ಶೀಟು. ಬೆಡ್ಶೀಟ್ ತಂದಿರುವ ನೀನು? ಮತ್ತು ಇವಾಗ ನಿನ್ನ ಕತೆ ಏನು? ನಿಂದೈತಲ್ಲ, ನಾನು ಬೇಡವಾ? ನೀನು ಜಾಗರಣೆ ಮಾಡು ನೈಟು. ಡೈಲಿ ಇಷ್ಟು ಹೋಗ್ಬಿಟ್ರೆ ಗುರು, ಕ್ಯಾಲ್ರೀಸ್ ಎಲ್ಲ ಫುಲ್ ಬರ್ನ್ ಆಗ್ಬಿಡುತ್ತೆ. ನಾನು ಫುಲ್ಲು ಸ್ಲಿಮ್ ಆಗಿಬಿಟ್ಟು ಏನೋ ಒಂದು ಮಾಡ್ತೀನಿ. ಏನು ಮಾಡ್ತೀಯ? ಯಶವಂತಪುರ ರೈಲ್ವೆ ಸ್ಟೇಷನ್ ಅಂತೂ ಫುಲ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳನ್ನೆಲ್ಲ ಹೊಡೆದಾಕಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಏನೇನೋ ಮಾಡ್ತಿದ್ದಾರೆ. ಇಲ್ಲಿ ಮಧ್ಯದಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಇದೆ, ನೋಡ್ಬೋದು ನೀವು. ಅದನ್ನೆಲ್ಲ ಆಲ್ರೆಡಿ ಹೊಡೆದಾಕ್ಬಿಟ್ಟಿದ್ದಾರೆ. ಸೊ ಏನೋ ದೊಡ್ಡದಾಗಿ ಮಾಡೋಕ್ಕೆ ಹೊರಟಿದ್ದಾರೆ. ಮೆಜೆಸ್ಟಿಕ್ ಟು ತಾಳಗುಪ್ಪ ಎಕ್ಸ್ಪ್ರೆಸ್ಸಲ್ಲಿ ಹೊರಟಿದ್ದೀವಿ. ನಮ್ದು ಏಮಂತವರು KFCನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಬಾಕ್ಸ್ ಅನ್ಬಾಕ್ಸ್ ಮಾಡ್ತಿರೋದು. KFC ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತೀವಿ. ಆಲ್ರೆಡಿ ಅರ್ಧ ವೀಡಿಯೋಗೋಸ್ಕರ ಮತ್ತೆ ಓಪನ್ ಮಾಡ್ತೀಯ ನಾನು. ಅಲ್ಲಿ ನೋಡ್ರಿ ಅರ್ಧ ಹೋಗಿರೋದು ಎಷ್ಟು ನೀಟಾಗಿ ಹಿಡ್ಕೊಂಬರಕ್ಕೆ ತೋರ್ಸು ಒಂಚೂರು ಈ ಕಡೆಗೆ. ಪಾಪ ಅವ್ನು ಕಷ್ಟಪಡ್ಕೊಂಡು ಕೂತವನೆ. ಏನು ಬಾಂಗ ಮೀನೇನೋ ಹಿಂಗೆ ಇಟ್ಕೊಂಡಿದ್ಯಲ್ಲ, ಕಚ್ಚತ್ತೆ. ಲಾಸ್ಟ್ ಮಿನಿಟಲ್ಲಿ ಗಿಫ್ಟ್ ತಗೊಂಬಂದರೆ ಏನೇನೋ ಪರಿಸ್ಥಿತಿ ಪಡಬೇಕು ನೋಡಿ. ನನ್ನ ಫ್ರೆಂಡ್ಗೆ ಹೇಳ್ಬಿಟ್ಟು ಟ್ರೈನಲ್ಲೇ ಗಿಫ್ಟ್ ರ್ಯಾಪ್ ಮಾಡಿಸ್ತಿದ್ದೀವಿ. ಅಲ್ಲ ಗುರು, ಗಿಫ್ಟ್ ಅಂಗಡಿ ಏನಾದ್ರು ಇಡ್ತಿದ್ಯಾ ಹೆಂಗೆ ಅನ್ಕತೆ? ಇಡಬೇಕು ನಿಮ್ಮಂತ ಬರ್ತಾರೆ, ಅದಕ್ಕೆ ಅನ್ಗಿದ್ಬಿಟ್ರೆ ಗಿಫ್ಟ್ ಅಂಗಡಿ ಏನು ಎಲ್ಲನೂ ಮಾಡೋದು. ಇನ್ನೂ ಆಶ್ಚರ್ಯ ಆಗ್ತಿದೆ, ನೀನು ಹೇಮಂತ ನಮ್ಮ ಜೊತೆ ಬಂದಿಯ एक्सप्रेस मंसूर से तालगुप्पा प्लेटफॉर्म क्रमांक 1 पर ಎಕ್ಸಾಕ್ಟ್ಲಿ 4:50ಗೆ ನಾವು ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್ ಏನಿದೆಯೋ ಅಲ್ಲಿ ಇಳಿದಿದ್ದೀವಿ. ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೆ ಆಟೋ ಆ್ಯಂಡ್ ಪ್ರೈವೇಟ್ ಬಸ್ ಇದೆಯಂತೆ, ನೋಡೋಣ ಬನ್ನಿ. ಸೊ ಇವಾಗ ತಾನೇ ನಾವು ಶಿವಮೊಗ್ಗ ಇಳ್ಕೊಂಡು ಅಲ್ಲಿಂದ ಪ್ರೈವೇಟ್ ಬಸ್ಸಲ್ಲಿ ಮುಳುವಾಗಿ ಬಂದಿದ್ದೀವಿ. ಸೊ ಇಲ್ಲೇ ಫಂಕ್ಷನ್ ಇರೋದು. ಇಲ್ಲಿಂದ 2 kilometers ಆದರು, ಇಲ್ಲಿಂದ ಒಂದು 5 kilometers ನನ್ನ ಫ್ರೆಂಡ್ ಮನೆ, ಅಲ್ಲಿಗೆ ಹೋಗಬೇಕು. ಲೊಕೇಶನ್ ಅಂತೂ ನೋಡ್ಬೋದು ನೀವು, ಹಿಂದ್ಗಡೆ ಕಾಣಿಸ್ತಿದೆ ತುಂಗಾ ನದಿ, ಸಗದಾಗಿ ಕಾಣಿಸ್ತಿದೆ, ನೋಡ್ಬೋದು. ವ್ಯೂ ನೋಡ್ಬೋದು ಹೇಗಿದೆ ಅಂತ. ಈ ತುಂಗಾ ನದಿ ಮತ್ತು ಇನ್ನೊಂದು ಭದ್ರಾ ನದಿ ಎರಡೂ ಹೋಗಿ ಹೊಸಪೇಟೆ ಏನಿದೆಯೋ ವಿಜಯನಗರದಲ್ಲಿ ಅಲ್ಲಿ ಜಾಯ್ನ್ ಆಗ್ತಾವಂತೆ, ಸಂಗಮ ಆಗ್ತಾವಂತೆ. ಸೊ ಅದಕ್ಕೆ ನಿಮಗೆ ತುಂಗಭದ್ರಾ ಡ್ಯಾಮ್ ಅಂತ ಕರೆಯೋದು. ಸೊ ಇಲ್ಲಿಂದ ಹೋಗಿ ಅಲ್ಲಿ ಹೊಸಪೇಟೆಯಲ್ಲಿ ಜಾಯ್ನ್ ಆಗ್ತಾವೆ ನೋಡಿ ಇವೆರಡು ನದಿಗಳು. ಇಲ್ಲಿದ್ದಾರೆ ಅಜ್ಜಿ ಮನೆ, ನಮ್ಮ ಅಣ್ಣವರೆಲ್ಲ ಇದ್ದಾರೆ. ಇಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಕರ್ಕೊಂಡು ಹೋಗ್ತೀನಿ. 160 ಆಯಿತು ಅಂತ ಹೇಳಿ 40 ರೂಪೀಸನ್ನು ಚೇಂಜ್ ಕೊಟ್ಟ. ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀರಾ? ಫೆಸಿಲಿಟಿನೇ ಇರಲಿಲ್ಲ ಅದು ನೋಡಿ. ಕಾಲೇಜ್ ಅಲ್ಲೇನಾ? ಕಾಲೇಜ್ ಇನ್ನೊಂದು ತೀರ್ಥಹಳ್ಳಿ ಹೋಗ್ಬೇಕು, ಇಲ್ಲಿಂದ ಒಂದು 30 kilometer ಆಗುತ್ತೆ. ಅದೇ ಬಸ್ಸಿಗೆ? ಹಾಂ, ಬಸ್ಸಿಗೆ ಹೋಗ್ತೀವಿ. ಮಳೆಗಾಲದಂತೂ ಹಿಂಸೆ ಅಲ್ಲ. ಹಾಂ, ಅವ್ರ ಅಜ್ಜಿ ಮನೆಗೆ ಫ್ರೆಶ್ ಅಪ್ ಆಗಕ್ಕೆ ಹೋದೋ. ಫ್ರೆಶ್ ಅಪ್ ಆಗಕ್ಕೆ ಹೋಗಿದ ತಕ್ಷಣ ಯಾರು ವೆಲ್ಕಮ್ ಮಾಡಿದ್ರು ನೋಡಿ ನಮ್ಮ ಅಪ್ಪು ಬಾಸ್ ವೆಲ್ಕಮ್ ಮಾಡಿದ್ರು ನಮ್ಮನ್ನ. ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗೋಕ್ಕೆ 1 hour ತಗೊಂತು. ಸೊ ಇವ್ರ ಅಜ್ಜಿ ಮನೆಯಿಂದ ಇವ್ರ ಮನೆಗೆ ಹೊರಟ್ವಿ ನಾವು. ಮನೆ ಅವ್ರದ್ದೇನೆ, ಅವ್ರ ಮನೆಗೆ ಗೃಹ ಪ್ರವೇಶಕ್ಕೆ ಬಂದಿರೋದು ನಾವು. ಮನೆಯೆಲ್ಲ ಒಂದು ರೌಂಡ್ ವಿಸಿಟ್ ಹಾಕೊಂಬಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಇವಾಗ ತಾನೇ ಒಳ್ಳೆ ಉಪ್ಪಿಟ್ಟು, ಒಳ್ಳೆ ಕೇಸರಿ ಭಾತ್ ತಿನ್ಕೊಂಡು ಬಂದ್ವಿ. ಈಗ ನಮ್ಮ ಫ್ರೆಂಡ್ ಅವರು ತೋಟಕ್ಕೆ ಹೋಗ್ತಾ ಇದ್ದೀವಿ, ನೋಡ್ಬೋದು. ಹಿಂದ್ಗಡೆ ನೋಡಿ ಹಸು ಕಾಯಿ ಇದೆಯಲ್ಲ, ಅದು ದಪ್ಪ ಆಗೋದು. ಇವರು ನಮ್ಮ ಕಡೆ ಕುಯ್ತಾರಲ್ಲ, ಹಂಗೆ ಕುಯ್ಯಲ್ಲ.
ಇದು ಕುಯ್ದು ಒಂದೇ ಸಲ ದಾರದಲ್ಲಿ ಹಿಂಗೆ ಬಿಡ್ಕೊಂತಾರಲ್ಲ ಹಂಗೆ. ಇಲ್ಲ ಹಂಗಲ್ಲ, ಇದು ನೋಡಿ, ಇದು ಮೆಣಸು, ಇದೇ ಮೆಣಸು. ಆಮೇಲೆ ಸ್ವಲ್ಪ ಫುಲ್ ದಪ್ಪ ಆಗುತ್ತೆ. ಕಾಫಿ ಅಲ್ವಾ ಅದು? ಮೆಣಸು ಕಣಲ್ಲಿ ನಾನು ಕಾಫಿ ಅಂದ್ಕೊಂಡೆ. ಇದು ಖಾರ ಬರ್ತದೆ. ಇದು ಮೆಣಸೆಲ್ಲ, ಇದು ಸಿಕ್ಕಾಪಟ್ಟೆ ಸ್ವಲ್ಪ ಖಾರ ಇರುತ್ತೆ. ಬಟ್ ಇದು ಸ್ವಲ್ಪ ದಪ್ಪ ಆದಮೇಲೆ ಕಟ್ ಮಾಡಿಬಿಟ್ಟು ಒಣಗಿಸ್ತಾರೆ. ನೋಡಿ ಕಾಣಿಸುತ್ತೆ, ಕಾಫಿ ಸ್ಟ್ರಕ್ಚರ್ ಕಾಣಿಸುತ್ತೆ. ಇಲ್ಲಿ ಒಣಗಬೇಕು, ಒಣಗಿದ್ವಿ ಇನ್ನೂ ದಪ್ಪ ಆಗಬೇಕು. ಅದನ್ನೇ ಇಷ್ಟೇ ಬರೋದು, ಇನ್ನು ಸ್ವಲ್ಪ ದಪ್ಪ ಆಗುತ್ತೆ. ಕಾಫಿ ಹಣ್ಣು ತೋರಿಸ್ತೀನಿ. ಒಂದೇ ಒಂದು ಸಿಕ್ಕಿದೆ ಕಾಫಿ ಹಣ್ಣು, ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡೋಣ ಒಳಗಡೆ ಹೆಂಗಿದೆ ಅಂತ. ಕೊಳ್ತೋಗ್ಬಿಟ್ಟಿದೆ. ಕೊಳ್ತೋಗೈತಾ? ಏನು ಹಂಗೈತೆ? ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಕಾಫಿ. ಗಟ್ಟಿ ಇರಬೇಕದು. ಸೊ ಇವಾಗ ಮೆಣಸು ನೋಡ್ದೋ, ಕಾಫಿ ನೋಡ್ದೋ, ಇನ್ನೂ ಏನಂತ ತೋರಿಸ್ತಾರೆ ನೋಡೋದು ಬನ್ನಿ. ಒಂದು ವಿಶಿಷ್ಟವಾದ ಮರ ಇದೆ, ತೋರಿಸ್ತೀನಿ ಬನ್ನಿ. ಹೆಂಗಿದೆ ಅಂದರೆ ಮೇಲ್ಗಡೆಯಿಂದ ಇದೆ, ಕೆಳಗಡೆ ಏನೂ ಇಲ್ಲ. ಅದು ಯಾವ ಬೇಸಿಸ್ ಮೇಲೆ ನಿಂತಿದೆ ಅಂದರೆ ಮೇಲ್ಗಡೆ ಕಚ್ಕೊಂಡಿದೆ. ಮೇಲ್ಗಡೆ ಒಂದು ಮರಕ್ಕೆ ಕಚ್ಚಿಸೋರೆ, ಹಂಗಾಗಿ ನಿಂತಿದೆ. ಇಲ್ಲ ಅಂದರೆ ಅದು ಇಷ್ಟರಲ್ಲಿ ಬಿದ್ದಿರ್ತಿತ್ತು, ಹಂಗೆ ಇದೆ. ಸೊ ಹಂಗಾಗಿ ಬುಡ ಇಲ್ಲ ಇದಕ್ಕೆ. ನಮ್ಮ ಫ್ರೆಂಡು ಕೆಲಸ ಎಲ್ಲ ನೋಡ್ಕೊ ಹೋಗು, ಗೃಹ ಪ್ರವೇಶದ್ದು ಅಂದ್ಬಿಟ್ಟು ನಾವು ಒಂದು ತೋಟಕ್ಕೆ ಒಂದು ರೌಂಡ್ ಹಾಕೊಂಬರೋಣ ಅಂದ್ಬಿಟ್ಟು ಬಂದ್ವಿ. ಏನಿದು? ಮೆಣಸೆಲೆ ನೋಡಕ್ಕೆ ಇಲ್ಲದೆಲ್ಲ ನೋಡಿ ಈ ಸ್ಮೂತ್ ಇರುತ್ತೆ. ಈ ಕಡೆ ನೋಡ್ತಾ ಈ ಸುಂದರ ಸುಂದರ ಅಡಿಕೆ ಗಿಡ ಅಂತ ಹೇಳಿಲ್ಲ, ಅಡಿಕೆ ಮರ ಅಂತ ಹೇಳಿಲ್ಲ, ಅಲ್ಲ ಅಡಿಕೆ ಗಿಡ ಅಂತಲೇ ಹೇಳೋದು. ಅಂದರೆ ಇಷ್ಟು ದಪ್ಪ ಇದ್ರೆ ಅದು ಬೇಗ ಗಾಳಿಗೆ ಎಲ್ಲ ಬಿಡಲ್ಲ. ನೋಡು ಅಲ್ಲಿ ಸ್ಟಾರ್ಟಿಂಗಲ್ಲಿ ಒಂಬಳೆ ಹಂಗಿರುತ್ತೆ. ನೀನು ಕೇಳಿದಲ್ಲ ಬೆಳಗ್ಗೆ ಅಡಿಕೆ ಗಿಡ ಹೆಂಗೆ ಮಾಡ್ತಾರೆ ಅಂತ. ನೋಡಿ ಅಲ್ಲಿ ಫುಲ್ಲು ರೆಡ್ ಆಗಿ ಯೆಲ್ಲೋ ಕಲರ್ ಆಗಿದೆಯಲ್ಲ, ಅದು ಫುಲ್ಲು ಆರೆಂಜ್ ಕಲರ್ ಟರ್ನ್ ಆಗುತ್ತೆ. ಇದು ಯೆಲ್ಲೋ ಕಲರಿಂದ ಆರೆಂಜ್ ಟರ್ನ್ ಆಗುತ್ತೆ. ಈಗ ಎಲ್ಲೋ ಸ್ಟಾರ್ಟ್ ಆಗಿದೆ, ಗ್ರೀನ್ ಇಂದ ಎಲ್ಲೋ ಇಂದ ಆರೆಂಜ್ ಫುಲ್ ಕಂಪ್ಲೀಟ್ ಟರ್ನ್ ಆಗುತ್ತೆ. ಆ ಟರ್ನರ್ ಅಡಿಕೆನ ಗೋಟ್ ಅಡಿಕೆ ಅಂತ ಕರೀತಾರೆ. ಗೋಟು. ಆ ಅಡಿಕೆ ಗೋಟ್ ಅಡಿಕೆ ಅಂದರೆ ತುಂಬ ಫಲ ಚೆನ್ನಾಗಿ ಆದ್ಬಿಡುತ್ತೆ ಅಂತ ಅದನ್ನ ತಗೊಂಬಂದು ಮಡಿ ಮಾಡಿ ಅಡಿಕೆ ಗಿಡ ಮಾಡ್ತಾರೆ. ನೀವು ನೋಡ್ಬೋದಲ್ಲ, ಅಡಿಕೆ ಗಿಡ ಮಾಡಿದ್ದಾರೆ ಅಲ್ಲಿ. ಇಲ್ಲ ಅಲ್ಲಿ ಮಾಡಿದ್ದಾರೆ ಅವರು. ಆಮೇಲೆ ಅದನ್ನ ಪ್ಯಾಕೆಟ್ ಅವ್ರು ಮಾಡ್ತಾರೆ, ಇಲ್ಲಾಂದ್ರೆ ಡೈರೆಕ್ಟ್ ಸೇಲ್ ಬೇಕು ಅಂದರೆ. ಇಲ್ಲಿ ನೋಡಿ ಡ್ರಿಪ್ ಇರಿಗೇಷನ್ ಥರ ಎಲ್ಲ ಮಾಡೋರಲ್ಲಿ. ಏನು ಈ ಸಂತೋಷ ಮಳೆ ಯಾವತ್ತೂ ಕಮ್ಮಿ ಇರಲಿಲ್ಲ ಅನ್ಸುತ್ತೆ. ಈ ವರ್ಷ ಮಳೆ ಇಲ್ಲ ಅಂತ ಅನ್ಕೊಂಡ್ರು, ಈ ವರ್ಷ ಹೋದ ವರ್ಷಕ್ಕಿಂತ ಕಮ್ಮಿ. ಅದು ಯಾಕಂಗೆ ಆಯ್ತು? ಹೋದ ವರ್ಷ ಒಂದು 50% ಬಂದರೆ ಈ ಸರಿ ಒಂದು 25% ಬಂದಿಲ್ಲ ಹಂಗೆ. ದೀಪಾವಳಿ ಒಂದೊಂದು, ಆಮೇಲೆ ಈ ಚೌಡಿ ಹಬ್ಬ ಅಂತ ಹಬ್ಬಗಳು ಈ ಕಡೆ ಎಲ್ಲ ಫೇಮಸ್. ಯುಗಾದಿ ಹಬ್ಬ, ಹೆಚ್ಚಿನ ಹಬ್ಬ ಅಂತ ಅಂದ್ರೆ ಅವ್ರಿಗೆ ಪೂಜೆ ಮಾಡ್ತಾರೆ, ಗ್ರ್ಯಾಂಡ್ ಅಂತ ಇಲ್ಲ. ಇವರು ವರ್ಷಕ್ಕೊಂದ್ಸರಿ ಇದ್ರಕ್ಕೆ ಭೂಮಿ ಹುಣ್ಣಿಮೆ ಅಂತ ಬರುತ್ತೆ. ಅದಕ್ಕೆ ಈ ಮರಕ್ಕೆ ದೇವಿ ಥರ ರೆಡಿ ಮಾಡಿ, ಲೈಕ್ ಸೀರೆ ಗೀರೆ ಎಲ್ಲ ಉಡ್ಸಿ ಒಳಗೆಲ್ಲ ಯಾವುದೋ ಒಂದು ಅಡಿಕೆ ಮರಕ್ಕೆ ಫುಲ್ ಸೀರೆ ದೇವಿ ಥರ ಎಲ್ಲ ಹಾಕಿ ರೆಡಿ ಮಾಡಿ, ಸೇಮ್ ನಾವು ಲಕ್ಷ್ಮಿ ಹೆಂಗೆ ಕೂರಿಸ್ತೀವೋ ಅವ್ರ ಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ಮಾಡ್ತಾರೆ. ಅಂದರೆ ಮರಕ್ಕೆ ಎಲ್ಲ ನಾವು ಕಳ್ಸ ಇಡ್ತೀವಲ್ಲ, ಅದ್ರ ಬದಲು ಅವ್ರ ಮರಕ್ಕೆ ರೆಡಿ ಮಾಡಿ ಅದಕ್ಕೆ ಪೂಜೆ ಮಾಡಿ ಅವತ್ತು ಎಡೆ ಎಲ್ಲ ಮಾಡಿ ಊಟ ಎಲ್ಲ ಮಾಡ್ತಾರೆ ಇಲ್ಲ ಕುತ್ಕೊಂಡು. ಆ ಹಬ್ಬವನ್ನು ಚೆನ್ನಾಗಿ ಮಾಡ್ತಾರೆ ಈ ಕಡೆ. ತೋಟ ಎಲ್ಲ ನೋಡ್ಕೊಂಬಂದ್ವಿ ಒಂದು ರೌಂಡ್ ನಾವು. ಏನೋ ನೀರು ಹೋಗ್ತೈತಾ? ಓಕೆ. ಹೋಗ್ತೈತೆ. ಅಂದರೆ ಮಳೆ ಗಿಡ ಎಲ್ಲ ಬಂದರೆ ಇದರಲ್ಲಿ ನೀಟಾಗಿ ಹರ್ಕೊಂಡು ಹೋಗುತ್ತೆ. ಚೂರೇ ಚೂರು ಹೋಗ್ತಿದೆ. ಹದಿನೈದು ದಿನದಿಂದ ಮಳೆ ಇರಲಿಲ್ವಂತೆ. ನಾವು ಬಂದಿದ್ದ ದಿನವೇ ಮಳೆ ಸ್ಟಾರ್ಟ್ ಆಯಿತು. ಈ ಫಂಕ್ಷನ್ ಇದ್ದಾಗ ಮಳೆ ಒಯ್ದುಬಿಟ್ರೆ ಭಾರಿ ಕಿರಿಕಿರಿ ಆಗುತ್ತೆ ಯಾರಿಗೇ ಆಗಲಿ. ಸೊ ಅಲ್ಲೇ ಪಕ್ಕದಲ್ಲಿ ಮೈಸೂರು ವಿಳ್ಯದಲ್ಲೇ ಮಲೆನಾಡು ಅಡಿಕೆ ಇಟ್ಟಿದ್ರು. ನಾವು ಒಂದು ಹಾಕೊಳ್ಳೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಕ್ಲೋಸ್ ಮಾಡೋ ಬಾಯಿ ಕಡಿ.
ಮನೆ ಅಂತೂ ತುಂಬ ಸಖತ್ತಾಗಿ ಕಟ್ಟಿದ್ದಾರೆ. ನಾವು ಅವ್ರಿಗೆ ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಹೊರಡ್ಬೇಕಾದ್ರೂ ಮಳೆ ಇತ್ತು. ಇನ್ನು ನಾವು ಬೆಳಗ್ಗೆ ಒಂದು 5 ಗಂಟೆಗೆ ಬಂದವರು, ಸಂಜೆ 5 ಗಂಟೆವರೆಗೂ ಅವ್ರ ಮನೇಲೇ ಇದ್ವಿ. ಒಂದು ಒಳ್ಳೆ ದಿನ ಸ್ಪೆಂಡ್ ಮಾಡಿದ್ವಿ ಇವ್ರ ಮನೇಲಿ. ಇವ್ರ ಮನೆ ಫ್ಯಾಮಿಲಿಯವರು ಅಷ್ಟೇ ತುಂಬ ಚೆನ್ನಾಗಿ ಕಂಡ್ರು ನಮ್ಮನ್ನ. ನನ್ನ ಫ್ರೆಂಡೇ ಎಲ್ಲ ಕೆಲಸ ಮುಗಿಸಿ ನಾನೇ ಬಿಡ್ತೀನಿ ಬನ್ನಿ ಅಂದ್ಬಿಟ್ಟು ಮತ್ತೆ ಕರ್ಕೊಂಡೋಗಿ ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡಿ ಬಿಟ್ಬಿಟ್ಟು ಬಂದ. ಸೊ ಅಲ್ಲಿಂದ ನಾವು ಟ್ರೈನ್ ಹಿಡ್ಕೊಂಡು ಮತ್ತೆ ಬೆಂಗಳೂರು ಕಡೆ ಹೊರಟ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.